ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇದು ನನ್ನ ಫಸ್ಟ್ ಬ್ಲಾಗ್, ಯೂಟ್ಯೂಬಲ್ಲಿ ನನ್ನ ಫಸ್ಟ್ ವಿಡಿಯೋ ಇದು. ನನಗಂತೂ ಸ್ವಲ್ಪ ಸ್ವಲ್ಪ ನರ್ವಸ್ ಆಗ್ತಿದೆ ಹೇಗೆ ಏನು ಅಂತ, ಬಿಕಾಸ್ ನನ್ನ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು ಇಷ್ಟು ಲಾಂಗ್ ಆಗಿ. ಬಟ್ ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಬೈ ಮಿಸ್ ಆಗಿ ತಪ್ಪಾಗಿ ಮಾತಾಡಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಹೇಳಿ, ನಾನು ಸರಿ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಟೈಮಿಂದ ನಾನು ಕರೆಕ್ಟಾಗಿ ಮಾಡ್ತೀನಿ, ಓಕೆನಾ? ಎನಿವೆ, ಸೊ ಕೆಲವೊಬ್ರಿಗೆ ಮಾತ್ರ ನನ್ಗೆ ಗೊತ್ತಿರುತ್ತೆ, ಮತ್ತು ತುಂಬ ಜನಕ್ಕೆ ನನ್ಗೆ ಗೊತ್ತಿರೋದಿಲ್ಲ. ಇಂಟ್ರಡಕ್ಷನ್ ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ, ನಾನೊಬ್ಬ ಕಾಮನ್ ಮ್ಯಾನ್. ಸೊ ನಾನು ವಿಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಆ್ಯಂಡ್ ಇವಾಗ ನಾನು ಯೂಟ್ಯೂಬ್ ಜರ್ನಿ ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಬಿಕಾಸ್ ನನಗೆ ವಿಡಿಯೋ ಮಾಡೋದಂದ್ರೆ ತುಂಬ ಇಷ್ಟ. ಸೊ ಓಕೆ, ಸೊ ಲೈಕ್ ನನ್ನ ಫಾಲೋವರ್ಸ್ಗೋಸ್ಕರ ಲೈಕ್ ರೀಸೆಂಟಾಗಿ ನಾನು ಇನ್ಸ್ಟಾದಲ್ಲಿ ಒಂದು ಸ್ಟೋರಿ ಹಾಕಿದೆ. ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ನಾನು ಅದಕ್ಕೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತೀನಿ ಅಂತ. ಸೊ ಅದರಿಂದ ನನ್ನ ಫಾಲೋವರ್ಸ್ ಸ್ವಲ್ಪ ಕ್ವಶನ್ಸ್ ಕೇಳಿದ್ದಾರೆ, ಆ್ಯಂಡ್ ಅದನ್ನೆಲ್ಲ ನಾನು ಇದ್ರಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇರೋ ಒಂದು ಫೋನಲ್ಲಿ ವಿಡಿಯೋ ಆಗ್ತಿದೆ. ಓಕೆ, ಎನಿವೆ ಸ್ಟಾರ್ಟ್ ಮಾಡೋದು ದಿನ. ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಹೌದು, ಏನಾದರೂ ಮಿಸ್ಟೇಕ್ ಮಾಡ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಫಸ್ಟ್ ಕ್ವಶನ್ ಬಂದು ರೋಹಿಣಿ ಅಂತ. ನೀವೇಂತಕ್ಕೆ ಒಬ್ಬರೇ ಯಾವಾಗಲೂ ವಿಡಿಯೋ ಮಾಡ್ತೀರಾ? ಲೈಕ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ರೆ, ಲೈಕ್ ಗರ್ಲ್ ಫ್ರೆಂಡು ಆ ಥರ ಏನಾದ್ರು ಇದ್ದು ಅವ್ರ ಜೊತೆ ಮಾಡಿದ್ರೆ ಲೈಕ್ ವಿಡಿಯೋ ತುಂಬ ಚೆನ್ನಾಗಿ ರನ್ ಆಗುತ್ತೆ ಅಂತ. ಓಕೆ, ರೋಹಿಣಿ ಅವರೇ, ಏನು ಮಾಡೋದು? ಸೊ ನಾನು ಇರೋದೇ ಒಬ್ಬನೇ. ಲೈಕ್ ನನಗೆ ಯಾರು ಕೂಡ ಹಾನೆಸ್ಟಾಗಿ ಹೇಳ್ತೀನಿ, ಅಂದ್ಕೊಂಡಿರ್ತಾರೆ ರೀಲ್ಸ್ ಮಾಡ್ತಿರ್ತಾನೆ ಅಂದರೆ ಗರ್ಲ್ ಫ್ರೆಂಡ್ ಇರ್ತಾರೆ ಹಾಗೆ ಹೀಗೆ ಅಂತ. ಆ ಥರ ಏನಿಲ್ಲ. ಲೈಕ್ ಸೊ ನಾನು ಊರಲ್ಲೂ ಕೂಡ ಒಬ್ಬನೇ ಇದ್ದಿದ್ದು, ಅಲ್ಲೂ ನಾನು ಒಬ್ಬನೇ ಮಾಡ್ತಿದ್ದು. ನಮ್ಮೂರಲ್ಲಂತೂ ಹುಡುಗಿರಿಲ್ಲ ಬಿಡಿ, ಅದು ಸೆಕೆಂಡ್ರಿ. ಮತ್ತು ಇಲ್ಲೂ ಕೂಡ ನಾನು ಬ್ಯಾಂಗ್ಳೂರಲ್ಲೂ ನಾನು ಒಬ್ಬನೇ ಇರೋದ್ರಿಂದ ನಾನು ಒಬ್ಬನೇ ಮಾಡ್ತೀನಿ. ನನಗೆ ಆ ಥರ ಕಾಲೇಜ್ ಫ್ರೆಂಡ್ಸ್ ಆಗಲಿ, ಹುಡುಗಿರು, ಸ್ಕೂಲ್ ಫ್ರೆಂಡ್ಸ್ ಆಗಲಿ ಯಾರೂ ಕೂಡ ನನ್ನ ಕಾಂಟ್ಯಾಕ್ಟಲ್ಲಿಲ್ಲ. ಆ್ಯಂಡ್ ಇದ್ದಿದ್ರೂ ನಾನು ಮಾಡ್ತಿದ್ದೆ ಅನ್ನೋದು 99.9 ಶೋರ್ ಇಲ್ಲ. ಓಕೆ, ಅದಕ್ಕೋಸ್ಕರ ನಾನು ಒಬ್ಬನೇ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಯಾರಾದರೂ ಫ್ರೆಂಡ್ಸೋ ಇಲ್ಲ ಹುಡುಗಿನೋ ಸಿಕ್ಕಿದ್ರೆ ನೋಡೋಣ, ಅವ್ರ ಜೊತೆ ವಿಡಿಯೋ ಮಾಡ್ತೀನಿ, ಓಕೆನಾ? ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಇವ್ರು ಯಾರೋ ಬಾಗಲಕೋಟೆ ಅಂತ. ಬ್ರೋ, ಲೈಕ್ ನೀವೇನು ಮಾಡ್ಕೊಂಡಿದ್ದೀರಾ? ನಿಮ್ಮ ಲೈಫ್ ಸ್ಟೈಲ್ ಏನು? ಸೊ ಹೇಗೆ ನಡೀತಿದೆ ಲೈಫು? ಓಕೆ, ಸೊ ನನ್ನ ಲೈಫ್ ಸ್ಟೈಲ್ ಬಂದು ನಾರ್ಮಲ್ ಬ್ರೋ, ಪ್ರತಿಯೊಬ್ಬರ ಥರ ನಾನು ಎಜುಕೇಷನ್ ಮುಗಿಸಿ ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ಏಜ್ ಇವಾಗ 23. ಸೊ ಲೈಕ್ ಅಲೋನಾಗಿ ನನ್ನ ಫ್ಯಾಮಿಲಿ ಹಾಸನಲ್ಲಿರೋದ್ರಿಂದ, ಲೈಕ್ ನಂದು ನೇಟಿವ್ ಬಂದು ಹಾಸನ, ಓಕೆನಾ? ಹೊಳೆನರಸೀಪುರ ಅಂತ. ಅಲ್ಲಿಂದ ನಾನು ಬ್ಯಾಂಗ್ಳೂರಿಗೆ ಬಂದು ಕೆಲಸ ಮಾಡ್ತಾಯಿದ್ದೀನಿ ಎಜುಕೇಷನ್ ಮುಗಿಸಿ. ಸೊ ನಾನು ಸ್ಟಾರ್ಟಿಂಗ್ ಬಂದಾಗ ಲೈಕ್ ಬೇರೆ ಬೇರೆ ಕೆಲಸ ಮಾಡಿದೆ. ಅದಾದ್ಮೇಲಿಂದ ಇವಾಗ ಫೈನಲ್ ಆಗಿ ಲೈಕ್ ಓನ್ ಆಗಿ ನನ್ನದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಲೈಫು ಸ್ಟಾರ್ಟಿಕ್ಕಿಂತ ಇವಾಗ ಓಕೆ, ಇಟ್ಸ್ ಲೈಕ್ ಗ್ರಾಫ್ ಹಿಂಗಿಂಗೆ ಹೋಗ್ತಿದ್ದೆ. ಸೊ ಖುಷಿಯಾಗಿದ್ದೀನಿ ತುಂಬ, ಓಕೆನಾ? ಆ್ಯಂಡ್ ನಿಮ್ಮ ಕ್ವಶನ್ಗೆ ಪರ್ಫೆಕ್ಟ್ ಆಗಿರೋ ಆನ್ಸರ್ ಕೊಟ್ಟೆ ಅಂತ ಅನ್ಕೊತೀನಿ. ಗೊತ್ತಿಲ್ಲ ಗುರು, ಏನೋ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದು ಸಿಂಚನ ಅಂತ. ಓಕೆ, ಲೈಕ್ ನೀವು ಯಾವಾಗಾದರೂ ಯಾರಾದರೂ ಹೇಳಿರೋ ಮಾತನ್ನ ತುಂಬ ನೆನ್ಪಿಟ್ಕೊಂಡಿದ್ದೀರಾ, ಅದನ್ನು ಮರೆಯೋದಕ್ಕೆ ಆಗ್ತಿಲ್ಲ ಅಂದರೆ ಅದು ಯಾರು ಮತ್ತು ಯಾಕೆ? ಓಕೆ, ಒಂದು ಚೆನ್ನಾಗಿದೆ ಕ್ವಶನ್, ಓಕೆನಾ? ಎಲ್ಲರ ಲೈಫಲ್ಲೂ ಆಫ್ಕೋರ್ಸ್ ಕೆಲವೊಬ್ಬರು ಯಾರೋ ಒಬ್ಬರು ಏನೋ ಒಂದು ಮಾತಾಡಿರ್ತಾರೆ. ಆ ಥರ ನನ್ನ ಲೈಫಲ್ಲೂ 2 ಥಿಂಗ್ಸ್ ನನಗೆ ತುಂಬ ನೆನಪಿದೆ. ಸೊ ಏನಂತಂದರೆ, ಒಂದು ನಾನು ತುಂಬ ಚಿಕ್ಕವನಾಗಿದ್ದಾಗ, ಲೈಕ್ ಒಂದು 6th to 7th ಮೇ ಬಿ ಅನಿಸುತ್ತೆ, ನಮ್ಮ ಸ್ಕೂಲಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು, ಓಕೆನಾ? ಸೊ ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ಎಲ್ಲರೂ ಲೈಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ರು, ನಾನು ಕೂಡ ಹಾಕ್ಕೊಂಡು ಹೋಗಿದ್ದೆ. ಬಟ್ ಹಾನೆಸ್ಟಾಗಿ ಹೇಳ್ತೀನಿ, ದಟ್ ಆ ಟೈಮಲ್ಲಿ ನಾನು ಫ್ಯಾನ್ಸಿ ಸ್ಟೈಲಿಶ್ ಅನ್ನೋದೇನೂ ಇರಲಿಲ್ಲ. ಸಿಂಪಲ್ ಆಗಿದ್ದೆ, ಓಕೆ? ಬಿಕಾಸ್ ಸಿಂಪಲ್ ಅಂತ ಅಂದರೆ ಬ್ಯಾಕ್‌ಗ್ರೌಂಡ್ ಸ್ಟೋರಿ ತುಂಬ ಇದೆ, ಓಕೆ? ಅದನ್ನು ಎಕ್ಸ್‌ಪ್ಲೈನ್ ಮಾಡ್ತೀನಿ ಅಂತಂದ್ರೆ ಇಷ್ಟು ಉದ್ದ ಆಗಿಬಿಡುತ್ತೆ ವಿಡಿಯೋ, ಓಕೆ? ಅದಕ್ಕೆ ಬೇಡ, ಇಷ್ಟು ಮಾಡಿ ಹೇಳ್ತೀನಿ. ಸೊ ನಾನು ಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಇರಲಿಲ್ಲ, ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಜೊತೆ ಇದ್ದೆ, ಅವ್ರ ಮನೇಲಿದ್ದೆ. ಲೈಕ್ ಅಲ್ಲಿ ನಾನು ಏನೂ ಕೂಡ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ನಾನು ಏನು ಸಿಕ್ತಿತ್ತೋ ಅದನ್ನು ರಿಸೀವ್ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಸೊ ಅವಾಗ ನಾರ್ಮಲಾಗಿ ಒಂದು ಶರ್ಟು ಪ್ಯಾಂಟು ಯಾವುದೋ ಸ್ಲಿಪ್ಪರ್ ಹಾಕ್ಕೊಂಡು ಹೋದೆ. ಅವಾಗ ಒಬ್ಬ ಪರ್ಸನ್, ನೇಮ್ ಬೇಡ, ಅವ್ನು ನನ್ನ ಫ್ರೆಂಡು, ಇವಾಗಲೂ ಕಾಂಟ್ಯಾಕ್ಟಲ್ಲಿದ್ದಾನೆ. ಏನೋ ಅವರೆಲ್ಲ ಶೂಸ್ ಹಾಕ್ಕೊಂಡು ಬಂದಿದ್ದರು, ನಾನು ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ. ಏನೋ ಚಪ್ಪಲಿ ಹಾಕ್ಕೊಂಡು ಬಂದಿದ್ಯಾ ನೀ, ಏನೋ ಹಂಗೆ ಲೈಕ್
ತುಂಬ ಚೀಪಾಗಿ ನೋಡಿದ್ರು ನನ್ನ. ಐ ಥಾಟ್ ಏ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಏನು ಮಾಡೋದಕ್ಕಾಗದೇ ಇರೋ ಪರಿಸ್ಥಿತಿ ಅವತ್ತು. ಲೈಕ್ ನಾನು ಹೇಳ್ದೆ, ಅಷ್ಟೇ ಸರಿ ಅನ್ಕೊಂಡು ಸುಮ್ಮನಾದೆ. ಬಟ್ ಅದು ಇನ್ನೂ ನೆನಪಿದೆ ನನಗೆ. ಲೈಕ್ ಒಬ್ಬನ್ನ ಅವರ ಲೈಫ್ ಸ್ಟೈಲಿಂದ ಹೇಗೆ ನೋಡ್ತಾರೆ ಅನ್ನೋದು. ಬಟ್ ಇವಾಗ ಹಾನೆಸ್ಟ್ ಆಗಿ ಹೇಳ್ತೀನಿ, ಅವಾಗ ನನ್ನ ಹತ್ರ ಶೂಸ್ ಇರಲಿಲ್ಲ. ಇವಾಗ ಯಾವ್ದು ಹಾಕ್ಕೊಂಡು ಹೋಗ್ಲಿ ನಾನು ಅಂತ ಚೂಸ್ ಮಾಡಬೇಕು. ಒಂದೊಂದಿದೆ ನನ್ನ ಹತ್ರ. ಅವಾಗ ಲೈಕ್ ಅರೌಂಡ್ ಅವರೆಲ್ಲ ಹಾಕೊಂತ ಶೂಸ್ ಎಷ್ಟು ಪ್ರೈಸ್ ಇರ್ಬೋದು ಅಂತಂದ್ರೆ ಆ ಟೈಮಲ್ಲಿ ಮೇ ಬಿ ₹1,000 ಇರ್ಬೋದೇನೋ. ಬಟ್ ನನ್ನ ಹತ್ರ ಇವಾಗ ಬೇಡ ಅದು ಪ್ರೈಸ್ ಎಲ್ಲ ಹೇಳೋದು. ಬಟ್ ಇದೆ, ಅವ್ರಿಗಿಂತ ಬೆಟರ್ ಆಗಿರೋ ಶೂಸ್ನೆಲ್ಲ ತುಂಬ ಇಟ್ಟಿದ್ದೀನಿ. ಸೊ ಎಷ್ಟೊಂದೆಲ್ಲ ಕಳ್ದಾಕ್ಬಿಟ್ಟಿದ್ದೀನಿ. ಓಕೆನಾ. ಸೊ ಅದು ಲೈಫ್ ಹಿಂಗಿಂದ ಹಿಂಗೆ ಹೋಗಿದೆ. ಮತ್ತು ಸೆಕೆಂಡ್ ಪಾಯಿಂಟ್ ಬಂದು, ಸೊ ನನ್ನ ಫ್ಯಾಮಿಲಿ ಮೆಂಬರೇ ಅದು ನನ್ನ ತಂಗಿ ಹತ್ರ ಏನೋ ಹೇಳಿದ್ದು. ಮತ್ತು ಏನೋ ಒಂದು ಸಿಚುವೇಶನ್ ಆದಾಗ ಹೆಂಗೆ ನಿಮ್ಮ ಅಣ್ಣ ಅವ್ರ ಲೈಫು, ಹೇಗೆ ಜೀವನ, ಇದು ಹೇಗೆ ಜೀವನ ಅಂತ ಹೇಳಿದರು. ಓಕೆ. ಸೊ ಆ ಒಂದು ಮಾತು ನನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಅವರು ಬ್ಯಾಂಗ್ಳೂರಲ್ಲೇ ಇರೋದು, ನಾನು ಬ್ಯಾಂಗ್ಳೂರಲ್ಲೇ ಇರೋದು. ಬಟ್ ಇವತ್ತಿನವರೆಗೂ ಅವ್ರ ಹತ್ರ ₹1 ಸಪೋರ್ಟ್ಗೆ ಹೋಗಿಲ್ಲ ನಾನು. ಅವ್ರ ಸಪೋರ್ಟೇ ಇಲ್ಲ. ಓಕೆ. ಅವ್ರ ಸಪೋರ್ಟ್ ಇಲ್ದೇ ಬೆಳೀಬೇಕು, ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಹಠ ನಂದು. ಸೊ ಹಾಗೆ ಇದ್ದೀನಿ. ಫ್ಯಾಮಿಲಿ ಆದರೂ ಒಂದಿನ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ, ಒಂದಿನ ಹೋಗಿ ಮೀಟ್ ಮಾಡಿಲ್ಲ. ಬಟ್ ಏನಂತಂದರೆ ನನ್ನ ತಂಗಿ ಹತ್ರ ಹೇಳಿರೋದು ಹೇಗೆ ಜೀವನ ಅಂತ ಹೇಳಿದಾಗ, ಅಫ್ಕೋರ್ಸ್ ನಂದು ಈ ಜೀವನ. ಇವಾಗ ನಾನು ಬದುಕ್ತಾ ಇದ್ದೀನಲ್ಲ ಬ್ರದರ್, ಇದು ನನ್ನ ಜೀವನ. ಓಕೆ. ಆ್ಯಂಡ್ ನೆಕ್ಸ್ಟು ಸುಮಾ. ಓಕೆ. ನೀವು ಏನಕ್ಕೆ ಲೈಕ್ ಇಷ್ಟು ಸೈಲೆಂಟಾಗಿ ಇರ್ತೀರಾ? ಸೊ ಸೈಲೆಂಟಾಗಿ ಇರ್ತೀನ? ಆ ಥರ ಏನಿಲ್ಲ ಸುಮಾ ಅವರೇ. ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ. ನಾನು ಮಾತಾಡ್ತೀನಿ. ಏನಂತಂದರೆ, ನನಗೆ ಯಾರಾದರೂ ಕಂಫರ್ಟೇಬಲ್ ಆಗಿರೋರು ಸಿಕ್ಕಿದ್ರೆ ನಾನು ಖಂಡಿತ ತುಂಬ ಚೆನ್ನಾಗಿ ಮಾತಾಡ್ತೀನಿ. ಬಟ್ ಅನ್ಕಂಫರ್ಟೇಬಲ್ ಆದರೆ ನನಗೂ ಕೂಡ ಗೊತ್ತಲ್ಲ, ಅನ್ಕಂಫರ್ಟೇಬಲ್ ಆದರೆ ಹೇಗೆ ತಾನೇ ಮಾತಾಡೋದಕ್ಕಾಗುತ್ತೆ. ಬಟ್ ನನ್ನ ಹತ್ರ ಇನ್ನೊಂದು ಏನಂತಂದರೆ, ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬ ಅಂದರೆ ತುಂಬ ಕಡಿಮೆ. ಓಕೆ. ಇಷ್ಟು ಇಲ್ಲ ಅಂತ ಅಂದ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದ್ದಾರೆ, ಒಬ್ಬರು ಇಬ್ಬರು ಅಷ್ಟೇ. ತುಂಬ ಜನ ಇಲ್ಲ. ಮತ್ತು ಯಾರ ಜೊತೆ ಮಾತಾಡಲಿ? ಬಟ್ ಯಾರ ಹತ್ರ ಮಾತಾಡ್ಸಿದ್ರೆ ನಾನು ಖಂಡಿತ ಮಾತಾಡ್ತೀನಿ. ಆ ಥರ ಏನಿಲ್ಲ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಬರೀ ಹುಡುಗಿರೇ ಕ್ವಶನ್ ಕೇಳೋರು ಗುರು. ಆಮೇಲೆ ಬೈಕೊಂಬೇಡಿ, ಹುಡುಗಿರೇ ಕೇಳವ್ರೆ ಅಂತ. ಓಕೆ. ಯಮುನಾ ಅಂತ. ನೀವು ಲವ್ ಎಂತಕ್ಕೆ ಮಾಡ್ತಿಲ್ಲ? ಇನ್ ಕೇಸ್ ನಿಮ್ಗೆ ಲವ್ವರ್ ಇದ್ದರೆ ಸೊ ಪರಿಚಯ ಮಾಡಿಸಿ ವಿಡಿಯೋಗೆ ಮತ್ತು ಫಾಲೋವರ್ಸ್ಗೆ. ಓಕೆ. ಓಕೆ. ಇದಕ್ಕೊಂದು ಪರ್ಫೆಕ್ಟ್ ಆನ್ಸರ್ ಏನು ಅಂತ ಅಂದರೆ, ನಾನು ಹೇಳಿದೆ ಮೊದಲೇ, ನನಗೆ ಯಾವುದೇ ಥರ ಗರ್ಲ್ ಫ್ರೆಂಡ್ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಏನಕ್ಕೆ ಲವ್ ಮಾಡ್ತಿಲ್ಲ ಅಂತ ಅಂದರೆ, ಸೀರಿಯಸ್ಲಿ ಇವಾಗ ಹೇಗೆ ಅಂತಂದರೆ, ಲವ್ ಅನ್ನೋದು ಈ ಜನ್ರೇಷನಲ್ಲಿ ಯಾವ ಥರ ಆಗಿದೆ ಅಂತ ಅಂದರೆ, ಲೈಕ್ ಯಾರೋ ಒಬ್ಬರು ಬರ್ತಾರೆ, ನೋಡ್ತಾರೆ, ಐ ಲವ್ ಯು ಅಂತ ಹೇಳ್ತಾರೆ, ಐ ಲವ್ ಯು ಟು, ಅಷ್ಟೇ ಲವ್. ನನ್ನ ಪ್ರಕಾರ ನನಗೆ ಆ ಥರ ಅನ್ಸೋದಿಲ್ಲ ಗುರು. ಯಾರಾದರೂ ಬಂದು ಹೇಳಿದ್ರೆ ನನಗೆ, ಲೈಕ್ ನಾನು ಹೇಗೆ ತೊಗೊತೀನಿ ಗೊತ್ತಾ? ಹೇಗೆ ಅವ್ರ ಮನೆ ನನ್ನನ್ನು ಹೇಗೆ ರಿಸೀವ್ ಮಾಡ್ತಾರೆ, ಫ್ಯೂಚರ್ ಹೇಗಿರುತ್ತೆ, ಪ್ರತಿಯೊಂದು ಥಿಂಕ್ ಮಾಡ್ತೀನಿ. ಲೈಕ್ ನಾನು ಬ್ಲೈಂಡಾಗಿ ಯಾವುದನ್ನು ಹೌದಾ, ಓಕೆ ಅಂದ್ಕೊಳ್ಳಲ್ಲ. ಒಂದು ಹುಡುಗಿ ಬಂದು ನನ್ನ ಹತ್ರ ಹೇಳಿದಾಗ, ಆ ಹುಡುಗಿ ಥಾಟ್ ಎಷ್ಟು ಮೆಚ್ಯೂರಿಂದ ಹೇಳಿರ್ತಾಳೋ ನನಗೆ ಗೊತ್ತಿಲ್ಲ. ಬಟ್ ಆ್ಯಸ್ ಎ ಅಪೋಸಿಟ್ ಪರ್ಸನ್ ನಾನು ಮೆಚ್ಯೂರಾಗಿ ಥಿಂಕ್ ಮಾಡಬೇಕಲ್ವಾ? ಅವ್ಳು ಮಾಡ್ತಿರೋ ಸರಿನೋ ತಪ್ಪೋ ಎಲ್ಲನೂ ತಿಳಿಸಿ ಹೇಳಿದಾಗ ಮೇ ಬಿ ಅವಳಿಗೆ ಫ್ಲ್ಯಾಶ್ ಆಗ್ಬೋದು, ಹೌದು ನಾನು ಲವ್ ಮಾಡಬಾರ್ದು, ಇದು ನಂಗೆ ಸೆಟ್ ಆಗಲ್ಲ, ಬಿಕಾಸ್ ನಮ್ಮ ಫ್ಯಾಮಿಲಿ ಒಪ್ಪಲ್ಲ ಅಂತ. ಯಾಕೆಂತ ಅಫ್ಕೋರ್ಸ್ ಯಾರಿಗೆ ತಾನೇ ಲವ್ ಮಾಡೋಕ್ಕೆ ಇಷ್ಟ ಇರಲ್ಲ? ಪ್ರತಿಯೊಬ್ಬರಿಗೂ ಇರುತ್ತೆ. ಅವರ ಒಂದು ಸೋಲ್ಮೇಟ್ ಜೊತೆ ಅವ್ರು ಚೆನ್ನಾಗಿರಬೇಕು ಅಂತ ನನಗೂ ಇರುತ್ತೆ. ಬಟ್ ಅದಕ್ಕೊಂದು ಪರ್ಫೆಕ್ಟ್ ಆಗಿರೋ ಹುಡುಗಿ ಸಿಗಬೇಕು. ಅಲ್ಲಿವರೆಗೂ ನಾನು ಸಿಂಗಲ್ ಆಗಿರ್ತೀನಿ. ಆ ಥರ ಸಿಕ್ಕಿದ್ಮೇಲೆ ಖಂಡಿತ ನಾನು ಮಾಡ್ತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದರೆ, ಇದು ಒಂಥರ ಡಿಫಿಕಲ್ಟ್ ಆಗಿದೆ. ಓಕೆನಾ ಬ್ರೋ, ನೀವೊಂದು ಆ್ಯಕ್ಟ್ ಮಾಡಬೇಕು. ಲೈಕ್ ಆ ಆ್ಯಕ್ಟಲ್ಲಿ ಏನು ಅಂತಂದರೆ, ಒಂದು ಗರ್ಲ್ ಫ್ರೆಂಡು ಅವ್ರಿಗೆ ಒಂದು ಬೈಯೋ ಥರ ಮತ್ತು ಪ್ರೀತಿ ಮಾಡೋ ಥರ ಒಂದು ಕಂಟೆಂಟ್ ನೀವೇ ಹಾಕೊಳ್ಳಿ. ಹೆಂಗರೋ ಕಂಟೆಂಟ್ ಹಾಕೊಳ್ಳೋದು? ಕಂಟೆಂಟ್ ಓಕೆ. ಕಂಟೆಂಟ್ ಏನು ಅಂತ ನಾನು ಹೀಗೆ ಟಕ್ ಅಂತ ಹೇಳ್ತೀನಿ. ಓಕೆ. ಒಂದು ಹುಡುಗಿ, ಅವಳು ನನ್ನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಸೊ ಅವಳಿಗೆ ನಾನು ಹೇಳಿರ್ತೀನಿ, ರೋಡ್ನ ಕ್ರಾಸ್ ಮಾಡಬೇಡ,
ನಾನು ಬಂದು ಕ್ರಾಸ್ ಮಾಡಿಸ್ತೀನಿ ಅಂತ. ಬಟ್ ನಾನೇನೋ ಒಂದು ತಗೊತಾ ಇರ್ತೀನಿ ಶಾಪ್ ಹತ್ರ. ಬಟ್ ಅವಳು ನಿಂತ್ಕೊಂಡ್ಬಿಟ್ಟು ರೋಡ್ ಕ್ರಾಸ್ ಮಾಡ್ತಾಳೆ. ಅವಾಗ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ. ಓಕೆ, ಗೊತ್ತಲ್ಲ, ಇದು ಸೆಕೆಂಡ್ ಟೇಕ್. ಸೀನ್ ಏನಿರುತ್ತೆ ಅಂತ ಹೇಳಿದ್ದೀನಿ. ಅದೇ ಒಂದು ಹುಡುಗಿ ಬರ್ತಾಳೆ. ಸೊ ನನ್ನ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಅವಳು ನಾನು ಹೇಳಿದ್ರು ಕೂಡ ರೋಡ್ ಕ್ರಾಸ್ ಮಾಡ್ಕೊಂಡು ಒಬ್ಬಳೇ ಹೋಗ್ತಾಳೆ. ಓಕೆ, ಇವಾಗ ನಾನೊಬ್ಬ ಆ್ಯಂಗ್ರಿ ಪರ್ಸನ್. ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅವಳ ಮೇಲೆ ಅಂತ. ಇದು ಸೆಕೆಂಡ್ ಟೇಕ್, ಗೊತ್ತಾ, ನನಗೆ ಬರ್ತಿಲ್ಲ ಆದರೂ ಕೂಡ ಟ್ರೈ ಮಾಡ್ತಿದ್ದೀನಿ. ಓಕೆ, ಇವಾಗ ಫುಲ್ ಕೋಪದಲ್ಲಿದ್ದೀನಿ ಅಣ್ಣ. ಯಾರು ನನಗೆ ಮುಟ್ಟಕ್ಕೆ ಬರಬೇಡಿ ಇವಾಗ ಫುಲ್ಲು. ಓಕೆ, ಅಷ್ಟು ಗೊತ್ತಾಗಲ್ವಾ? ನಾನು ಹೇಳಿದ್ದೆ ತಾನೇ ರೋಡ್ ಕ್ರಾಸ್ ಮಾಡ್ಬೇಡ, ನಾನು ಬರ್ತೀನಿ ಅಂತ. 5 ನಿಮಿಷ ವೇಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ? ತಲೆಲೇನು ಸಗಣಿ ಇಟ್ಕೊಂಡಿದ್ಯಾ? ನಿನ್ನಂತ ಹೋಗಿ ಲವ್ ಮಾಡಿದ್ನಲ್ಲ, ನನಗೆ ಬುದ್ಧಿ ಇಲ್ಲ. ಥೂ, ಹೆಂಗ್ ಮಾಡೋದು ಏನೋ ಗೊತ್ತಿಲ್ಲ ಗುರು. ಓಕೆ, ಇದು ಪ್ರೀತಿಯಿಂದ. ಓಕೆ, ಇವಾಗ ಪ್ರೀತಿಯಿಂದ ಫುಲ್ಲು ಅಣ್ಣಂಗೆ ಅಂತರಂಗದಿಂದ ಬಹಿರಂಗ ಪ್ರೀತಿ. ಅಲ್ಲಮ್ಮ, ನಾ ಹೇಳಿದ್ದೆ ಅಲ್ವಾ ಕರ್ಕೊಂಡು ಹೋಗ್ತೀನಿ ಅಂತ. ಬೈ ಮಿಸ್ ಆಗಿ ಅವನೇನಾದ್ರು ಟಚ್ ಮಾಡಿದ್ರೆ ಏನ್ ಮಾಡ್ತಿದ್ದೆ? ನನ್ಗಿರೋದು ನೀನ್ ಒಬ್ಳೇ ಕಣೆ. ನೀನಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲಿ ಹೇಳು? ಹುಷಾರಾಗಿದ್ಯಾ ತಾನೆ? ಏನೂ ಆಗಿಲ್ಲ ತಾನೆ? ಪ್ಲೀಸ್ ನೆಕ್ಸ್ಟ್ ಟೈಮ್ ಈ ತರ ಮಾಡ್ಬೇಡ ಪ್ಲೀಸ್ ಕಣೋ. ಓಕೆ, ಫೈನಲಿ ಆ ವಿಡಿಯೋನ ಮಾಡಿದ್ದೀನಿ. ಹೆಂಗೋ ಟೇಕ್ ಮೇಲೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಇವಾಗ. ಸೊ ಇದು ಬಂದು ಮಂಜುನಾಥ್ ಪಿ ಅಂತ ಬ್ರೋ. ಲೈಕ್ ಪ್ರತಿಯೊಬ್ರು ಬ್ರೋ 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 ಅಂತಾನೆ ಹಾಕೋರು ಬ್ರೋ. ನಂಗೆ ಅದು ಓದಿ ಬೇಜಾರಾಗ್ಬಿಟ್ಟೈತೆ. ಓಕೆ, ಸರಿ ಬ್ರೋ, ನಿಮ್ಗೂ ಬ್ರೋ. ಓಕೆನಾ? ಹುಡುಗಿರ್ಗೆಲ್ಲ ಬ್ರೋ, ಅವರು ಬ್ರೋ ಅಂತ ಹಾಕೋರೆ, ಇರಲಿ ಬಿಡು. ಓಕೆ, ಏನಂತ ಅಂದರೆ, ಸೊ ಇವ್ರು ಹಾಕಿರೋದು, ಬ್ರೋ ನಿಮ್ಮ ಲೈಫಲ್ಲಿ ನೀವು ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡಿದ್ದೀರಾ ಅಂತ. ಇಗ್ನೋರು ತುಂಬ ಜನ ಮಾಡಿದ್ದಾರೆ ಬ್ರೋ. ಅದನ್ನೆಲ್ಲ ಹೇಳ್ಕೊಳಕ್ ಹೋದ್ರೆ ಹೆವಿ ಬೇಜಾರಾಗಿದೆ. ಟಿಲ್ ಇವತ್ತಿಗೂ ಇಗ್ನೋರ್ ಮಾಡ್ತಾರೆ. ಹೆಂಗೆ ಅಂತ ಅಂದರೆ, ಇವಾಗ ನಂದೊಂದು ಕ್ಯಾರೆಕ್ಟರ್ ಏನು ಗೊತ್ತಾ, ನಾನು ಎಲ್ಲರಿಗೂ ತುಂಬ ಚೆನ್ನಾಗಿ ಕೇರ್ ಮಾಡಿಬಿಡ್ತೀನಿ. ಕೇರ್ ಮಾಡ್ತಾ ಅವ್ರ ಲೈಫಲ್ಲಿ ಏನೋ ಒಂದು ಪಾಸ್ಟ್ ಆಗಿರುತ್ತಲ್ಲ, ಅವ್ರು ನನ್ನ ಹತ್ರ ಹೇಳ್ಕೊತಾರೆ. ಅದನ್ನು ನಾನು ಅವ್ರಿಗೆ ಆ ಮೂಮೆಂಟಿಂದ ಅವ್ರಿಗೆ ಲೈಕ್ ಆ ಒಂದು ಡಿಪ್ರೆಷನಿಂದ ಹೊರಗಡೆ ತರೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಫ್ರೆಂಡ್ಸೇ ಈ ಥರ ಆಗಿರೋದು. ಓಕೆ, ಸೊ ಟ್ರೈ ಮಾಡಕ್ಕೆ ಹೋದಾಗ ಒನ್ ಡೇ ಅಷ್ಟೇ ಅವ್ರು ನನ್ನ ಜೊತೆ ಹಾಂ ಹ್ಞೂ ಅಂತ ಇರ್ತಾರೆ. ಬಟ್ ನೆಕ್ಸ್ಟ್ ಡೇ ಏನು ಅಂತ ಅಂದರೆ ಸೇಮ್ ಥಿಂಗ್. ಲೈಕ್ ನಾವು ಏನೋ ಮತ್ತೆ ಕೇರ್ ಮಾಡಕ್ಕೆ ಹೋದಾಗ ನಮ್ಮ ಮೆಸೇಜ್ನ ನೋಡದೇ ಇರೋದು, ಮತ್ತೆ ಹೇಳ್ತಾರೆ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾರೆ. ಪ್ರತಿಯೊಂದು ಆ್ಯಕ್ಟಿವ್ ಇರುತ್ತೆ, ಲೈಕ್ ಸ್ಟೋರೀಸ್ ಆಗಲಿ, ಸ್ನ್ಯಾಪ್ಸ್ ಆಗಲಿ, ಎಲ್ಲ ಆ್ಯಕ್ಟಿವ್ ಇರುತ್ತೆ. ಬಟ್ ಹೇಳ್ತಾರೆ ಬ್ಯುಸಿ ಇದ್ದೀನಿ ಅಂತ. ಏನು ಮಾಡೋದಕ್ಕಾಗಲ್ಲ ಅಂಥ ಟೈಮಲ್ಲಿ. ಇವಾಗ ನಾವು ಒಬ್ಬರನ್ನ ಕೇರ್ ಮಾಡೋದು ನಮ್ಮ ಕರ್ತವ್ಯ. ಬಟ್ ಅದನ್ನು ಅವ್ರು ರಿಸೀವ್ ಮಾಡಬೇಕಾಗಿರೋದು ಬಿಡೋದು ಅವ್ರ ಕರ್ತವ್ಯ. ಅವ್ರು ರಿಸೀವ್ ಮಾಡಲಿಲ್ಲ ಅಂತ ನಾವೇನು ಮಾಡೋದಕ್ಕಾಗಲ್ಲ. ಸೊ ಹೌದು, ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್ ನಂಗೆ ತುಂಬ ಇಗ್ನೋರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂತಂದರೆ, ನಾನು ಯಾರ ಜೊತೆನೂ ಅಷ್ಟು ಮಿಂಗಲ್ ಆಗಲ್ಲ, ಯಾರ ಜೊತೆನೂ ನಾನು ಮಾತಾಡ್ತಿಲ್ಲ. ಒಬ್ಬನೇ ಇರ್ತೀನಿ. ನನಗೆ ಏನೋ ಒಂಥರ ಖುಷಿ ಆಗ್ಬಿಟ್ಟೈತೆ ಒಬ್ಬೊಬ್ಬನೇ ಇದ್ದಿವಾಗ. ಸೊ ಈ ವಿಡಿಯೋ ನೋಡಾದ್ಮೇಲೆ ಕೆಲವೊಬ್ರು ಬಂದು ಹೇಳ್ಬೋದು, ನಾನೇನು ಇಗ್ನೋರ್ ಮಾಡಿಲ್ಲ ಅಂತ. ಇಗ್ನೋರ್ ಮಾಡಿಲ್ಲ ಅಂತ ಅಂದರೆ ಸುಮ್ಮನೆ ಇಲ್ಲಿಂದ ಹೇಳೋದಕ್ಕೆ ನನಗೆ ಲೂಸಾ? ಇಲ್ಲ ಅಲ್ಲ. ಎನಿವೆ, ಇದೊಂದು ಮುಗೀತು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಲೈಕ್ ಇದು ಬಂದು ಇವ್ರ ಹೆಸರು ಏನೋ ಒಂಥರ ವಿಚಿತ್ರವಾಗಿದೆ. ಬಟ್ ಅದು ನಾರ್ಮಲ್ ಹೆಸರು ಅಲ್ಲ, NKSH ಸಮಥಿಂಗ್ ಏನೋ ಇದೆ. ಅದು ಓಕೆ ಬಿಡಿ, ಅವ್ರಿಗೆ ಅರ್ಥ ಆಗುತ್ತೆ. NKSH11 ಅಂತ ಗೊತ್ತಿಲ್ಲ ಗುರು. ಓಕೆ, ಸೊ ಹೌದು, ನನ್ನ ಲೈಫಲ್ಲಿ ಏನಾಗಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ನನಗೆ ಸ್ಟಾರ್ಟಿಂಗ್ ಬಂದು ತುಂಬ ಆ್ಯಕ್ಟಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ನಂಗೆ ಸಪೋರ್ಟ್ ಮಾಡಿರಲಿಲ್ಲ. ಅದೇ ಹೇಳಿದ್ನಲ್ಲ, ನಾನು ಇದ್ದಿದ್ದು ಒಬ್ಬರು ದೊಡ್ಡಮ್ಮ ಅವ್ರ ಮನೆ ಇದ್ದಿದ್ದು. ಐ ಲಾಸ್ ಎವ್ರಿಥಿಂಗ್. ನನ್ನ ಫ್ರೀಡಮ್ ಆಗಲಿ ಪ್ರತಿಯೊಂದು ಕಳ್ಕೊಂಡೆ. ಅಲ್ಲಿ ಅವ್ರಿಗಿದ್ದಿದ್ದು ಸ್ಟಡಿ. ಚೆನ್ನಾಗಿ ಓದಬೇಕು. ಇವನಿಗೇನು ಇಷ್ಟ, ಇವನಿಗೇನು ಆಗ್ತಿದ್ದೆ, ಇವನಿಗೇನು ಬೇಕು, ಯಾರೂ ಕೇಳಲಿಲ್ಲ. ನನಗೆ ಆ್ಯಕ್ಟಿಂಗ್ ಅಂದರೆ ಎಷ್ಟು ಇಷ್ಟ ಇತ್ತು ಅಂತಂದರೆ, ಆ್ಯಕ್ಟಿಂಗ್ ಮಾಡೋದು ಇಷ್ಟ ಇತ್ತು, ಡ್ಯಾನ್ಸ್ ಕ್ಲಾಸಿಗೆ ಹೋಗೋದು ಇಷ್ಟ ಇತ್ತು. ಅವರೂ ಹೇಳಲಿಲ್ಲ, ನನಗೂ ಕೇಳೋಷ್ಟು ಧೈರ್ಯ ಇರಲಿಲ್ಲ. ಯಾಕೆಂತಂದರೆ ಸ್ಟೋರಿ ತುಂಬ ಇದೆ ಅವರು ಆ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ. ಬಟ್ ಎವ್ರಿಥಿಂಗ್ ನೆಗೆಟಿವ್. ಓಕೆ, ಅದು ಬೇಡ. ಒಂದ್ಸತಿ ಅವ್ರ ಮನೆ ಇದ್ದು ಊಟ ಮಾಡಿದ್ದೀನಿ. ಸೊ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ.
ಅವ್ರು ಕೆಟ್ಟದ್ದು ಮಾಡಿದ್ರು ಕೂಡ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು ಬೇಡ. ಬಟ್ ಇವಾಗ ಅದಾದ್ಮೇಲಿಂದ ನನಗೆ ರಿಯಲೈಸ್ ಆಯಿತು ಹೋಗ್ತಾ ಹೋಗ್ತಾ ನಾನೊಬ್ಬ ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ. ಬಟ್ ಸ್ಟಿಲ್ ನನಗೆ ಇವಾಗಲೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಇದೆ. ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಎರಡೂ ಕೂಡ ನನ್ನ ಲೈಫಲ್ಲಿ ಆಯಿತು ಅಂತಂದರೆ ಎರಡೂ ಕೂಡ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ನನ್ನ ಡ್ರೀಮ್ ಅದು. ನಾನೊಬ್ಬ ಒಂದು ಸಕ್ಸಸ್ ಬಿಸ್ನೆಸ್ ಮ್ಯಾನ್ ಆಗಿ ನಾನು ತುಂಬ ಜನಕ್ಕೆ ವರ್ಕರ್ ಕೆಲಸ ಕೊಡಬೇಕು ಅಂತ. ಆ್ಯಂಡ್ ಅದ್ರ ಜೊತೆ ಸ್ವಂತ ಒಂದು ಮನೆ ಕಟ್ಟಬೇಕು. ಈ ಥರ ಎಲ್ಲ ಆಸೆ ಇದೆ ನನಗೂ ಕೂಡ. ನನ್ನ ಫ್ಯಾಮಿಲಿ ನಾನು ತುಂಬ ಚೆನ್ನಾಗಿ ನೋಡ್ಕೊಬೇಕು, ಹಾಗೆ ಹೀಗೆ ಅಂತ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಕೀರ್ತನ ಅಂತ. ಸೊ ನಿಮಗೆ ಯಾರು ತುಂಬ ಇಂಪಾರ್ಟೆಂಟ್? ಓಕೆ. ಕೀರ್ತನ ಅವರೇ, ನಿಮಗೆ ಇದು ಆನ್ಸರ್. ನನ್ನ ಲೈಫಲ್ಲಿ ನಂಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಅಂದರೆ ನನ್ನ ಫ್ಯಾಮಿಲಿ. ಸೊ ನಾನೊಬ್ಬ ಒಂದು ಫ್ಯಾಮಿಲಿ ಪರ್ಸನ್ ನಾನು. ಓಕೆನಾ? ಹೇಗೆ ಅಂತಂದರೆ ನನಗೆ ನಾನು ಒಂದು 9% ಬೇಜಾರಾದರೂ ಪರವಾಗಿಲ್ಲ. ಓಕೆ. ನನಗೆ 90% ನನ್ನ ಫ್ಯಾಮಿಲಿ ಖುಷಿಯಾಗಿರಬೇಕು. ಅದು ಏನೇ ಪ್ರಾಬ್ಲಮ್ ಬಂದರೂ ನಾನು ರಿಸೀವ್ ಮಾಡೋದಕ್ಕೆ ಸರಿ ಇರ್ತೀನಿ. ಬಟ್ ನನಗೆ ಹೆಂಗೆ ಅಂತಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರಬೇಕು, ಖುಷಿಯಾಗಿರಬೇಕು. ಅವ್ರು ಖುಷಿಯಾಗಿದ್ದರೆ ನನಗೆ ಎಂಥ ಪ್ರಾಬ್ಲಮ್ ಬಂದ್ರೂ ನಾನು ಫೇಸ್ ಮಾಡೋದಕ್ಕೆ ರೆಡಿ. ಬಟ್ ಅವ್ರಿಗೇನಾದರೂ ಖುಷಿ ಇಲ್ಲ ಅಂತಂದರೆ ನನಗೆ ಒಂಥರ ಕೊರಗ್ಬಿಡ್ತೀನಿ ಬೇಗ. ತುಂಬ ಕೆಳಗಡೆ ಇಳ್ದೋಗ್ಬಿಡ್ತೀನಿ. ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ನನಗೆ ನನ್ನ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಐ ಲವ್ ಮೈ ಫ್ಯಾಮಿಲಿ. ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದು ಪಂಕಜ ಅಂತ. ಸೊ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ನಾನು ನಿಮ್ಮನ್ನ ತುಂಬ ವಿಡಿಯೋಸ್ ನೋಡ್ತೀನಿ, ತುಂಬ ಲಾಂಗ್ ಟೈಮಿಂದ ನೋಡ್ತಾ ಇದ್ದೀನಿ. ನಿಮ್ಮನ್ನ ಒಂದ್ಸಲ ಆದರೂ ಮೀಟ್ ಮಾಡಬೇಕು ಅನ್ನೋದು ನನ್ನ ತುಂಬ ಆಸೆ. ಈ ನನ್ನ ಥರನೇ ಎಷ್ಟೊಂದು ಜನ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಮೀಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೆ. ಸೊ ಬೇಗ ಮೀಟಪ್ ಮಾಡಿ ಅಂತ. ಸೊ ಓಕೆ, ಶೋರ್. ನನಗೆ ಆ ಥರ ಒಂದು ಟೈಮ್ ಬಂದಾಗ ನಾನು ಪ್ರತಿಯೊಬ್ಬರನ್ನ ಮೀಟ್ ಮಾಡ್ತೀನಿ. ನನಗೆ ನನ್ನ ಫಾಲೋವರ್ಸ್ ಜೊತೆ ನನ್ನ ಕಂಟೆಂಟ್ ಯಾವ ಲೆವೆಲ್ಗಿದೆ ಗೊತ್ತಾ? ಹೇಳ್ತೀನಿ. ಸೊ ನನ್ನ ಫಾಲೋವರ್ಸ್ ಏನಿದಾರಲ್ಲ, ನನ್ನ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಅಂತ ಬೇಜಾರು ಮಾಡ್ಕೊಬೇಡಿ. ನನ್ನ ಫ್ರೆಂಡ್ಸ್ ಇದ್ದಂಗೆ. ಓಕೆ. ಬಟ್ ಅದನ್ನು ಅವ್ರ ಕ್ಲಾರಿಟಿ ಸಿಗಲಿ ನೋಡೋರಿಗೆ, ವಿಡಿಯೋ ನೋಡೋರಿಗೆ ಅಂತ ಹೇಳ್ತಿರೋದು. ಸೊ ಅವ್ರ ಜೊತೆ ತುಂಬ ಕಂಟೆಂಟ್ ಇದೆ. ಅವ್ರ ಜೊತೆ ನಾನು ಡಿನ್ನರ್ ಮಾಡಬೇಕು. ಓಕೆ. ಸೊ ಅದೊಂದು ವಿಡಿಯೋ, ಅದೊಂದು ಬ್ಲಾಗ್. ಆ್ಯಂಡ್ ಅದಾದ್ಮೇಲಿಂದ ಇನ್ನೊಂದು ಕಂಟೆಂಟ್ ಬಂತು, ಅವ್ರನ್ನ ಒಂದಿಷ್ಟು ಜನನ ಒಂದು ಮೂವಿ ಥಿಯೇಟರ್ ಕರ್ಕೊಂಡೋಗಿ ಮೂವಿ ತೋರಿಸ್ಬೇಕು. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಮೂವಿ ನೋಡಬೇಕು ಅಂತ. ಆ್ಯಂಡ್ ಇದೇ ಥರ ಕಂಟೆಂಟ್ ಇದೆ. ಪ್ರತಿಯೊಂದು ರಿವೀಲ್ ಮಾಡೋದಕ್ಕಾಗಲ್ಲ. ಬಟ್ ಈ ಥರ ಕಂಟೆಂಟ್ ಇದೆ. ಬಟ್ ಅಫ್ಕೋರ್ಸ್ ಈ ಥರ ಏನಾದ್ರು ಚಾನ್ಸ್ ಸಿಕ್ಕಿತ್ತು ಫ್ಯೂಚರಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡೋದು ಅಂತ ಅಂದರೆ ಖಂಡಿತ ಮಾಡ್ತೀನಿ. ಓಕೆನಾ? ಓಕೆ. ಇಷ್ಟೇ ಇವತ್ತಿನ ಕ್ವಶನ್ಸು. ಲೈಕ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಪ್ರತಿಯೊಬ್ರದ್ದು. ಅಂದರೆ ಗರ್ಲ್ ಫ್ರೆಂಡು, ಅದು ಇದು ಎಕ್ಸೆಟ್ರಾ ಏನು ಇನ್ಕಮು ಅದೆಲ್ಲ. ಸೊ ಅದರಲ್ಲಿ ಸಿಮಿಲರ್ ಆಗಿರೋ ಕ್ವಶನ್ಸಲ್ಲಿ ಒಂದೊಂದು ಕ್ವಶನ್ಸ್ನ ಮಾತ್ರ ಚೂಸ್ ಮಾಡಿ ನಾನು ಆನ್ಸರ್ ಮಾಡಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ನಾನು ಆನ್ಸರೇಬಲ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ. ಓಕೆನಾ? ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಕಂಟೆಂಟ್ ಅಂತ ಹಾಕಿದಾಗ ಅವಾಗ ನಾನು ಆನ್ಸರ್ ಮಾಡ್ತೀನಿ. ಬಟ್ ಐ ಹೋಪ್ ಈ ವಿಡಿಯೋನ ನೀವು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಕೊಡಿ. ಮತ್ತು ನೆಕ್ಸ್ಟ್ ಟೈಮಿಂದ ನನಗೆ ಕರೆಕ್ಟಾಗಿ ಮಾಡ್ತೀನಿ. ಏನಾದರೂ ರಾಂಗ್ ಇತ್ತು ಅಂತಂದರೆ ನನ್ನ ಹತ್ರ ಬಂದು ಹೇಳಿ. ಬಟ್ ಎನಿವೇ, ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಐ ಲವ್ ಯು.